ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಸೂಪರ್ ಕ್ಯೂರಿಯಸ್ ವಿಷಯದ ಬಗ್ಗೆ ಮಾತಾಡೋಣ. ಲಕ್ಷಾಂತರ ಜನ ತಮ್ಮ ಕಾರ್ನಲ್ಲಿ ದೇವರ ವಿಗ್ರಹ ಅಥವಾ ಫೋಟೋ ಇಟ್ಟಿರ್ತಾರೆ. ಆದ್ರೆ ಇದರ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ಸರಿಯಾಗಿ ಮಾಡಿದ್ರೆ, ತಪ್ಪಾಗಿ ಮಾಡಿದ್ರೆ ಏನಾಗುತ್ತೆ? ಇಂದು ಎಲ್ಲ ಕುತೂಹಲಕರ ಸತ್ಯಗಳನ್ನ ತಿಳ್ಕೊಂಡ್ ಬರೋಣ. ವಾಹನದಲ್ಲಿ ದೇವರ ಚಿಹ್ನೆ ಇಡೋದು ಪ್ರಪಂಚದಾದ್ಯಂತ ಇದೆ. ಭಾರತದಲ್ಲಿ ಇದು ಪ್ರೊಟೆಕ್ಷನ್ ಮತ್ತು ಪಾಸಿಟಿವ್ ಎನರ್ಜಿಗಾಗಿ. ವಿಜ್ಞಾನ ಕೂಡ ಹೇಳುತ್ತೆ, ನೀವು ನಂಬಿಕೆಯ ಚಿಹ್ನೆ ನೋಡ್ತಾ ಇದ್ರೆ ಮನಸ್ಸು ಕಾಮ್ ಆಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆದ್ರೆ ಮನೆಯ ಪೂಜಾ ಕೋಣೆಯಂತೆ ಎಲ್ಲ ರೂಲ್ಸ್ ಅನ್ನ ಕಾರ್ನಲ್ಲಿ ಫಾಲೋ ಮಾಡೋದು ಪ್ರಾಕ್ಟಿಕಲ್ ಅಲ್ವೇ? ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಇಂದು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಮೊದಲ ಮತ್ತು ಮುಖ್ಯ ರೂಲ್, ಸ್ವಚ್ಛತೆ. ಕಾರು ದಿನವಿಡೀ ರಸ್ತೆಯಲ್ಲಿರುತ್ತೆ. ಡಸ್ಟ್, ಪೊಲ್ಯೂಷನ್, ಸ್ಮೋಕ್ ಎಲ್ಲ ಬೇಗ ಬರುತ್ತೆ. ನೀವು ದೇವರ ಚಿಹ್ನೆ ಇಟ್ಟಿರೋ ಜಾಗ ಎಂದಿಗೂ ಡರ್ಟಿ ಆಗಿರಬಾರ್ದು. ಡ್ಯಾಶ್ ಬೋರ್ಡ್ ಕ್ಲೀನ್ ಇರಲಿ, ವಿಗ್ರಹದ ಮೇಲೆ ಧೂಳು ಇರಬಾರ್ದು, ಅನಗತ್ಯ ಕ್ಲಟರ್ ಇರಬಾರ್ದು. ಇದು ಕೇವಲ ಭಕ್ತಿಗಾಗಿ ಅಲ್ಲ, ನಿಮ್ಮ ಮೆಂಟಲ್ ಪೀಸ್ಗಾಗಿಯೂ ಇಂಪಾರ್ಟೆಂಟ್. ಎರಡನೇ ದೊಡ್ಡ ಮಿಸ್ಟೇಕ್ ನೀವು ಇನ್ನೂ ಮಾಡ್ತಾ ಇದ್ರಿ ಅನ್ಕೊಂಡ್ರೆ ಆಶ್ಚರ್ಯ. ಕಾರ್ನಲ್ಲಿ ದೀಪ, ಧೂಪ, ನೈವೇದ್ಯ ಇವೆಲ್ಲ ಅಬ್ಸಲ್ಯೂಟ್ಲಿ ನೋ. ಕಾರು ಎಲ್ಲಿ ಬೇಕಾದ್ರೂ ನಿಲ್ತದೆ. ಪಾರ್ಕಿಂಗ್, ಟ್ರಾಫಿಕ್, ಮಡಿ ಪ್ಲೇಸ್, ಇಂಥ ಸ್ಥಿತಿಯಲ್ಲಿ ಪೂಜೆ ಸರಿಯಾಗಿ ಆಗೋದಿಲ್ಲ. ಸೇಫ್ಟಿ ಕೂಡ ಇಲ್ಲ. ಪೂಜೆ ಮನೆಯಲ್ಲಿ ಮಾಡಿ, ಕಾರ್ನಲ್ಲಿ ಕೇವಲ ಭಕ್ತಿಯ ಸ್ಮರಣೆ ಸಾಕು. ವಿಗ್ರಹ ದೃಢವಾಗಿ ಇರಲೇಬೇಕು. ಸ್ಪೀಡ್ ಬ್ರೇಕರ್, ಸಡನ್ ಬ್ರೇಕ್, ಬ್ಯಾಡ್ ರೋಡ್ ಇವೆಲ್ಲ ನಾರ್ಮಲ್. ವಿಗ್ರಹ ಕೆಳಗೆ ಬಿದ್ರೆ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಸ್ಟಿಕ್ಕಿ ಪ್ಯಾಡ್, ಸ್ಟ್ರಾಂಗ್ ಹೋಲ್ಡರ್ ಅಥವಾ ಫಿಕ್ಸ್ ಬೇಸ್ ಬಳಸಿ. ಯಾವ ಜಾಗದಲ್ಲಿ ಅಬ್ಸಲ್ಯೂಟ್ಲಿ ಇಡಬಾರ್ದು ಅಂದ್ರೆ ಏರ್ ಬ್ಯಾಗ್ ಮೇಲೆ. ಆಕ್ಸಿಡೆಂಟ್ ಆದ್ರೆ ಸೂಪರ್ ಡೇಂಜರಸ್. ಸ್ಟೀರಿಂಗ್ ತುಂಬಾ ಹತ್ತಿರ, ಡ್ರೈವರ್ಗೆ ಡಿಸ್ಟ್ರಾಕ್ಷನ್. 10 ಟಾಯ್ಸ್, ಹ್ಯಾಂಗಿಂಗ್ ಐಟಮ್ಸ್, ಗಾರ್ಲೆನ್ಸ್ ಜೊತೆಗೆ ಮಿಕ್ಸ್ ಮಾಡಿ ಕ್ಲಟರ್ ಬೇಡ. ಒನ್ ಸಿಂಪಲ್ ಎಲಿಗೆಂಟ್ ಐಡಲ್ ಇಸ್ ಮೋರ್ ದನ್ ಇನಫ್. ಒಡೆದ ಅಥವಾ ಬಿರುಕುಬಿಟ್ಟ ವಿಗ್ರಹವನ್ನ ಕಾರ್ನಲ್ಲಿಡೋದು ಟೋಟಲ್ ಡಿಸ್ರೆಸ್ಪೆಕ್ಟ್. ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿ ಅಥವಾ ಮರದ ಕೆಳಗೆ ಶಾಂತವಾಗಿಡಿ. ಕಸದ ಡಬ್ಬಕ್ಕೆ ಎಸೆಯಬೇಡಿ, ಅದು ನಮ್ಮ ಸಂಸ್ಕೃತಿಯಲ್ಲಿ ತಪ್ಪು. ಯಾವ ಮೆಟೀರಿಯಲ್ನ ವಿಗ್ರಹ ಬೆಸ್ಟ್ ಅಂದ್ರೆ? ಕಾರ್ನಲ್ಲಿ ಹೀಟ್, ಕೋಲ್ಡ್, ವೈಬ್ರೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಮರ, ಲೋಹ, ಕಲ್ಲು ಇವುಗಳು ಪರ್ಫೆಕ್ಟ್. ಗ್ಲಾಸ್ ಮತ್ತು ಸೆರಾಮಿಕ್, ಬಿಗ್ ನೋ, ರೋಡ್ ವೈಬ್ರೇಷನ್ಗೆ ಒಡೆದು ಬಿಡುತ್ತವೆ. ಚಿಕ್ಕದು, ಸ್ಟ್ರಾಂಗ್ ಆದದ್ದು, ಎಲಿಗೆಂಟ್ ಆದದ್ದು ಇಸ್ ಬೆಸ್ಟ್ ಚಾಯ್ಸ್. ಒಟ್ನಲ್ಲಿ ಕಾರ್ನಲ್ಲಿ ದೇವರ ವಿಗ್ರಹ ಇಡೋದು ಖಂಡಿತ ತಪ್ಪಲ್ಲ. ಆದ್ರೆ ಸ್ವಚ್ಛತೆ, ರೆಸ್ಪೆಕ್ಟ್, ಸೇಫ್ಟಿ ಇವೆಲ್ಲ ಮರೆಯದಿರಿ. ಇದು ಭಯಕ್ಕಲ್ಲ, ಕಂಫರ್ಟ್, ಕಾಲ್ಮ್ನೆಸ್ ಮತ್ತು ಪ್ರೊಟೆಕ್ಷನ್ಗಾಗಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಕೊಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಯೂಸ್ಫುಲ್ ಕನ್ನಡ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.